ಸ್ನೇಹಿತರೆ, ಆರ್-ಸಿ-ಬಿ ತಂಡವು ಜಸ್ಪ್ರೀತ್ ಬುಮ್ರಾರವರನ್ನು ತೆಗೆದುಕೊಳ್ಳಲಿಕ್ಕೆ ತುಂಬ ಪ್ರಯತ್ನ ಮಾಡುತ್ತಿದೆ. ಸ್ನೇಹಿತರೆ, ಹೌದು, ಅವರು ನಮ್ಮ ಒಂದು ಆರ್-ಸಿ-ಬಿ ತಂಡದ ಬೆಂಕಿ ಬೌಲರ್ ಆಗಿರುವ ಜಾಸ್ ಹೆಜಲ್ವುಡ್ ರವರನ್ನು ಬಿಡುತ್ತಿದ್ದಾರೆ. ಸ್ನೇಹಿತರೆ, ಯಾವೆಲ್ಲ ರೀತಿಯಾಗಿ ನಾವು ಜಸ್ಪ್ರೀತ್ ಬುಮ್ರಾರವರನ್ನು ಆರ್-ಸಿ-ಬಿ ತಂಡದಲ್ಲಿ ನೋಡಬಹುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಅದಕ್ಕಿಂತ ಮುಂದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣಂತೆ. ಹೌದು ಸ್ನೇಹಿತರೆ, ನೀವೆಲ್ಲ ಕೇಳುತ್ತಿರುವುದು ಸತ್ಯ. ಹೇಗೆಂದರೆ ನಮ್ಮ ಒಂದು ಆರ್-ಸಿ-ಬಿ ತಂಡದ ಬಾಲಿಂಗ್ ಲೈನಪ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸುತ್ತಿಲ್ಲ 2022ರ ಒಂದು ಟಾಟಾ IPLನಲ್ಲಿ. ಹಾಗಾಗಿ ನಮ್ಮ ಒಂದು ಆರ್-ಸಿ-ಬಿ ತಂಡವು ಜಾಸ್ ಹೆಜಲ್ವುಡ್ ರವರನ್ನು ಬಿಟ್ಟು ಜಸ್ಪ್ರೀತ್ ಬುಮ್ರಾರವರನ್ನು ನಮ್ಮ ಒಂದು IPLನಲ್ಲಿ ಆರ್-ಸಿ-ಬಿ ತಂಡಕ್ಕೆ ತೆಗೆದುಕೊಂಡು ಬರಲಿದ್ದಾರೆ ಸ್ನೇಹಿತರೆ. ಹಾಗಾಗಿ ನಾವು ಕಾಣಬಹುದು ಜಸ್ಪ್ರೀತ್ ಬುಮ್ರಾರವರನ್ನು ನಮ್ಮ ಒಂದು IPL 2022ರಲ್ಲಿ. ಅದೇ ರೀತಿಯಾಗಿ ಸ್ನೇಹಿತರೆ, ಟ್ರೇಡ್ನ ಮೂಲಕ ನಾವು ಬುಮ್ರಾರವರನ್ನು ಕಾಣುವುದು ಸತ್ಯ. ಅದರ ಜೊತೆಗೆ ಪಾಂಡ್ಯರವರು ಕೂಡ ಬರುತ್ತಾರೆ ಎಂಬ ದೊಡ್ಡ ನ್ಯೂಸ್ ಕೂಡ ಬಿಡುಗಡೆ ಆಗುತ್ತಿದೆ ಸ್ನೇಹಿತರೆ. ಸೊ ನಿಮ್ಮೆಲ್ಲರ ಪ್ರಕಾರವಾಗಿ ನಮ್ಮ ಒಂದು ಆರ್-ಸಿ-ಬಿ ತಂಡಕ್ಕೆ ಇಬ್ಬರು ಬೆಂಕಿ ಮುಂಬೈ ಆಟಗಾರರು ಬಂದರೆ ಯಾವ ರೀತಿಯಾಗಿರುವಂಥ ಸ್ಟ್ರಾಂಗನ್ನು ನಾವು ಕಾಣಬಹುದು ಎಂಬುದರ ಕೂಡ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಸೊ ಸ್ನೇಹಿತರೆ, ನಿಮ್ಮೆಲ್ಲರ ಪರವಾಗಿ ನಮ್ಮ ಒಂದು ಆರ್-ಸಿ-ಬಿ ತಂಡಕ್ಕೆ ಬುಮ್ರಾರವರು ಬರಬೇಕಾ ಇಲ್ವಾ ಎಂಬುದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮುಂತಾದ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು.